ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್. ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಮೆಂತ್ಯ ಪಲಾವ್. ಈ ರೆಸಿಪಿ ತುಂಬಾ ಈಸಿಯಾಗಿದೆ, ಮಾಡೋದಕ್ಕೆ 10 ನಿಮಿಷ ಇದ್ದರೆ ಸಾಕು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನದ ಊಟಕ್ಕೆ ತುಂಬಾ ಹೆಲ್ದಿಯಾಗಿದೆ, ಆರೋಗ್ಯಕರವಾದ ರೆಸಿಪಿ. ಬನ್ನಿ ಇದಕ್ಕೆ ಏನೇನು ಬೇಕಂತ ನೋಡೋಣ. ಇಲ್ಲಿ ಮೊದಲಿಗೆ ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನ ಬಿಡಿಸಿ ತೊಳೆದಿಟ್ಟಿದ್ದೀನಿ 3 ಸಲ. ಮಣ್ಣಲ್ಲಿರುತ್ತೆ, ಹಾಗಾಗಿ 3 ಸಲ ತೊಳ್ಕೊಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ. 7 ರಿಂದ 8 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ, ಸಿಪ್ಪೆ ತೆಗೆದು. ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 3 ಏಲಕ್ಕಿ ಕಾಯಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ ಪೇಸ್ಟು. ಹಾಗೆಯೇ ಕುಕ್ಕರ್ ಬಿಸಿ ಆದಮೇಲೆ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದು ಸ್ಟಾರು ಹಾಕ್ಕೊಳ್ಳಿ. ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಮೀಡಿಯಮ್ ಸೈಜು ಒಂದು ದೊಡ್ಡ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇದನ್ನು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಮೆಂತ್ಯ ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ. ನೋಡಿ, ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಮೆಂತ್ಯ ಸೊಪ್ಪನ್ನ. ಮೆಂತ್ಯ ಸೊಪ್ಪಲ್ಲಿರೋದನ್ನು ಹಸಿ ವಾಸನೆ ಹೋಗಬೇಕಾಗುತ್ತೆ, 1 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಮೀಡಿಯಮ್ ಸೈಜ್ದೊಂದು ಟೊಮೊಟೊ ಹಣ್ಣನ್ನು ಒಂದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿರೋ ಪದಾರ್ಥಗಳನ್ನ ಸೇರಿಸ್ಕೊಂಡು ಒಂದು ಒಳ್ಳೆ ರೆಸಿಪಿ ಅಂದರೆ ಮೆಂತ್ಯ ಪಲಾವ್. ಎಲ್ಲರ ಮನೇಲಿರುತ್ತೆ ಈ ಥರ ಪದಾರ್ಥಗಳು. ಹಾಗೆಯೇ ಎಲ್ಲ ಮಸಾಲೆನೂ ಫ್ರೈ ಆದಮೇಲೆ 1 ಲೋಟ ಅಕ್ಕಿ ತೊಳೆದಿಟ್ಟಿದ್ದೆ, ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಮಸಾಲೆ ಅಕ್ಕಿನೂ ಎರಡೂ ಮಸಾಲೆ ಹಿಡಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷ. ಈಗ ಮಿಕ್ಸ್ ಆಗಿದೆ. ನೋಡಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ. ಹಾಗೆಯೇ ಫೈನಲಲ್ಲಿ ಉಪ್ಪು ನೋಡ್ಕೊಳ್ಳಿ. ಉಪ್ಪಾಗಿಲ್ಲ ಅಂದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಬಿಡಬೇಕಾಗತ್ತೆ. ಇಲ್ಲಿ ಒಂದು ಕುದಿ ಬರ್ತಾ ಇದೆ. ನೋಡಿ, ಈ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಆಗಬೇಕು. ನೋಡಿ, 2 ವಿಜಿಲ್ ಆಗಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ, ತುಂಬ ಆರೋಗ್ಯಕರವಾಗಿದೆ. ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಬೆಳಗ್ಗೆ ಏನಪ್ಪ ಮಾಡೋದು ಲಂಚ್ ಬಾಕ್ಸ್ಗೆ ಅಂತ ಚಿಂತೆ ಪಡೋರು ನೋಡಿ, ಈ ರೀತಿ ರೆಸಿಪಿ ಮಾಡಿಕೊಡಿ ಮಕ್ಕಳಿಗೆ. ಹೆಲ್ದಿಯಾಗಿ ಇರುತ್ತೆ, ಕಡಿಮೆ ಸಮಯದಲ್ಲಿ ಆಗೋಗುತ್ತೆ, 10 ನಿಮಿಷದಲ್ಲಿ ಆಗುತ್ತೆ. ಈ ರೆಸಿಪಿ ತುಂಬಾ ಆರೋಗ್ಯಕರವಾಗಿದೆ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗೆ ಬಂದಿತ್ತು ತಿಳಿಸಿ. ಥ್ಯಾಂಕ್ ಯು.